ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಜೈಲಿನಲ್ಲಿ ಊಟ ಮಾಡಲಾಗದೆ ಒದ್ದಾಟವನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿದಿನ ಚಿಕನ್ ಮಟನ್ ಅಂತ ಫ್ರೂಟ್ ಜ್ಯೂಸ್ಗಳನ್ನು ಕುಡಿದುಕೊಂಡು ಡಯಟ್ ಮೇಂಟೈನ್ ಮಾಡ್ತಾ ಇದ್ದಂತಹ ನಟ ಇದೀಗ ಊಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ನರಳಾಟವನ್ನು ಅನುಭವಿಸುತ್ತಿದ್ದಾರೆ. ಜಿಮ್ ಮಾಡಿ ಬಾಡಿಯನ್ನ ಮೇಂಟೈನ್ ಮಾಡ್ತಾ ಇದ್ದ ನಟ ಈಗ ಗ್ರಾಮ್ ಲೆಕ್ಕದಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಈಗ ಜೈಲಿನಲ್ಲಿ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಒಂದೇ ಜೈಲು, ಒಂದೇ ಸೆಲ್ನಲ್ಲಿ, ಒಂದೇ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದಂತಹ ಒಂದು ದುಸ್ಥಿತಿ ಎದುರಾಗ್ತಾ ಇದೆ. AC ರೂಮ್ನಲ್ಲಿ ರಾಯಲ್ ಲೈಫನ್ನು ನಡೆಸ್ತಾ ಇದ್ದಂತಹ ನಟ ಈಗ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸಿಕೊಂಡು ಮಲಗಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ಜೈಲಿನಲ್ಲಿ ದರ್ಶನ್ ಇದೀಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೊರಗಡೆ ಇದ್ದಂತಹ ರಾಯಲ್ ಲೈಫ್ ಇದೀಗ ಸಾಕಷ್ಟು ನೆನೆಸಿಕೊಂಡು ಮರುಕಪಡಲು ಲಭ್ಯವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾದ ಬಳಿಕ ದರ್ಶನ್ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಜೈಲು ಪಾಲಾದ ಬಳಿಕ ದರ್ಶನ್ ಮಲಗೋದಕ್ಕೆ ಅಂತ ಒಂದು ಕಾಟ್ ಇತ್ತು, ಅದು ಕೂಡ 6 ಅಡಿ ಮಾತ್ರ. 6.8 ಅಡಿ ಇರುವಂತಹ ದರ್ಶನ್ಗೆ ಅದು ಸಾಕಾಗ್ತಿರ್ಲಿಲ್ಲ. ಹೀಗಾಗಿ ಚಾಪೆ ಕೊಟ್ಟರು, ಚಾಪೆ ಮೇಲೆ ಮಲಗುವಂತಹ ಒಂದು ಪರಿಸ್ಥಿತಿ ಎದುರಾಯಿತು. ಇನ್ನು ಈಗ ಊಟದ ಸಮಸ್ಯೆ ಕೂಡ ಸಾಕಷ್ಟು ಕಾಡ್ತಾ ಇದೆ ದರ್ಶನ್ಗೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರತಿನಿತ್ಯ ಏನು ಊಟ ಬೇಕೋ ಆ ಊಟವನ್ನು ಮಾಡಿಕೊಂಡು ಡಯಟ್ ಮೇಂಟೈನ್ ಮಾಡಿ ತನ್ನ ಬಾಡಿಯನ್ನು ಮೇಂಟೈನ್ ಮಾಡ್ತಾ ಇದ್ದಂತಹ ದರ್ಶನ್ ಈಗ ಜೈಲಿನಲ್ಲಿ, ಅದು ಕೂಡ ಕೆಲವು ಜೈಲಿನ ಒಂದು ಮೆನು ಪ್ರಕಾರ ಕೊಡುವಂತಹ ಊಟವನ್ನು ಗ್ರಾಮ್ ಲೆಕ್ಕದಲ್ಲಿ ತಿಂದು ನರಳಾಟವನ್ನು ಅನುಭವಿಸ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ.